ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ತೆರವಿಗೆ ಬಂದಂಥ ಅಧಿಕಾರಿಗಳು ರಾತ್ರೋರಾತ್ರಿ ಬಂದು ಸಿಡಿದೆದ್ದ ಗ್ರಾಮಸ್ಥರು. ಶಾಸಕ ರವಿ ಗಣಿಗ, ಸಚಿವ ಚಲುವರಾಯಸ್ವಾಮಿ ಷಡ್ಯಂತ್ರ ಅಂತ ಆರೋಪ. ಸ್ಥಳದಲ್ಲಿ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿ. ಬೆಳಗಾವಿ ಜಿಲ್ಲೆಯಲ್ಲಿ ಘರ್ ವಾಪಸಿ ಅಭಿಯಾನ ಶುರು ಮಾಡಿದ ಬಿಜೆಪಿ. ಶಾಸಕ ಲಕ್ಷ್ಮಣ ಸವದಿ ಜೊತೆ ಇನ್ನಿಬ್ಬರ ಮನವೊಲಿಕೆ ಯತ್ನ. ಲೋಕಸಭೆಯಲ್ಲಿ ಬೆಳಗಾವಿ, ಚಿಕ್ಕೋಡಿ ಎರಡೂ ಕ್ಷೇತ್ರ ಉಳಿಸಿಕೊಳ್ಳೋಕೆ ಕೇಸರಿ ಪಡೆಯ ಕಸರತ್ತು. ಕಾಂತರಾಜು ವರದಿ ಜಾರಿಗೆ ಒತ್ತಾಯಿಸಿ ಶೋಷಿತ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ. ಚಿತ್ರದುರ್ಗದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಸಿಎಂ ಕೂಡ ಭಾಗಿ. ವರದಿ ಸ್ವೀಕರಿಸುವ ಸಂದೇಶವನ್ನ ಗಟ್ಟಿ ಧ್ವನಿಯಲ್ಲಿ ರವಾನಿಸ್ತಾರ ಸಿದ್ದರಾಮಯ್ಯ. ಬಿಹಾರದಲ್ಲಿ ರಾಜಕೀಯ ಬಿರುಗಾಳಿ. ಆರ್ಜೆಡಿ ಕಾಂಗ್ರೆಸ್ ದೋಸ್ತಿ ಕಟ್ ಮಾಡಿ ಬಿಜೆಪಿ ಜೊತೆ ಸರ್ಕಾರ ರಚಿಸಲಿರುವ ಜೆಡಿಯು ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿರೋ ನಿತೀಶ್ ಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.